ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ರಸ್ತೆ ಇದು. ಈಗಾಗಲೇ ನಾನು ಒಂದು ತಾರ್ ರಸ್ತೆ ತೋರಿಸಿದ್ದೀನಲ್ಲ, ಅದು ದೊಡ್ಡ ಚಾನಲ್ಲು, ಇದು ಚಿಕ್ಕ ಚಾನಲ್ಲು. ಈ ಚಾನಲ್ಗೆ ಅಟ್ಯಾಚ್ ಆಗಿ ಒಂದು ಪ್ರಾಪರ್ಟಿ ಇರುವಂಥದ್ದು. ಪ್ರಾಪರ್ಟಿಗೆ ಎರಡು ಕಡೆ ರಸ್ತೆ ಇದೆ. ಒಂದು ಚಾನಲ್ ರಸ್ತೆ, ಇನ್ನೊಂದು ಈ ರೀತಿ ಸರ್ಕಾರಿ ರಸ್ತೆ. ಈ ಎರಡು ಕಡೆ ರಸ್ತೆ ಇದೆ. ಇದು ಚಾನಲ್, ಇದು ಈ ಚಾನಲ್ಗೆ ಸೇರಿದಂಗೆ ರಸ್ತೆ, ಈ ರಸ್ತೆಗೆ ಸೇರಿದಂಗೆ ಇದು ಲ್ಯಾಂಡ್. ಇದು ಮಾರಾಟಕ್ಕೆ ಇರುವಂಥದ್ದು ತೆಂಗು ಮತ್ತು ಅಡಿಕೆ. ಸುಮಾರು ಒಂದು 600 ತೆಂಗು ಬರುತ್ತೆ. ಇದು ಈಸ್ಟ್ ಫೇಸಿಂಗ್ಗೆ ಇರುವಂಥದ್ದು. ಇದು ವಿಲೇಜ್. ಅದು ಈ ಪ್ರಾಪರ್ಟಿಗೆ ಬಂದು ಪೂರ್ವಕ್ಕೂ ರಸ್ತೆ ಇದೆ ಮತ್ತು ಪಶ್ಚಿಮಕ್ಕೂ ಕೂಡ ರಸ್ತೆ ಇದೆ. ಈ ಪ್ರಾಪರ್ಟಿ ಬಂದು ಒಂದು ಬ್ಯೂಟಿಫುಲ್ ಲೊಕೇಶನ್ನಲ್ಲಿದೆ. ಇದೇ ಚಾನಲ್ಲು, ರಸ್ತೆ, ಲ್ಯಾಂಡ್. ಇದು ಟೋಟಲ್ ಬಂದು 2 ಎಕರೆ 30 ಗುಂಟೆ ಜಾಗ. ಇದು 2.25 ಎಕರೆ ಒಂದು ಫಾರ್ಮ್ ಲ್ಯಾಂಡ್. ಈ 2.25 ಎಕರೆ ಫಾರ್ಮ್ ಲ್ಯಾಂಡ್ಗೆ 2 ಬೋರ್ವೆಲ್ ಇದೆ. ಮಾವು ಹಾಕಿದ್ದಾರೆ ಮತ್ತು ತೆಂಗಂತೂ ಫುಲ್ ಇತ್ತು, ಕಂಪ್ಲೀಟ್ ಹಾಕಿದ್ದಾರೆ ತೆಂಗು. ಈ ಭಾಗ ಅಡಿಕೆ ಇದೆ. ಏನು ಪಂಪ್ ಹೌಸ್ ಇದೆಯಲ್ಲ, ಇಲ್ಲಿ ಬೋರ್ವೆಲ್ ಇದೆ. ಅಂದರೆ ಇವರು ರಸ್ತೆನಲ್ಲೇ ಬೋರ್ ಇದೆ. ಸೊ ಇದನ್ನ ಬೇಕಾದ್ರೆ ನೀವು ಶಿಫ್ಟ್ ಮಾಡ್ಕೊಬೋದು ಈ ಕಡೆಗೆ, ಒಳಗಡೆಗೆ. ಇದು ಚಾನಲ್ ಸೇರಿದಂಗೆ ಇದೆ. ಇದು ಬಟ್ 2 ಕೂಡ ರನ್ನಿಂಗಲ್ಲಿದೆ. ಇರುವಂತಹ ಅದು ಕೂಡ ಫಾರ್ಮ್ ಲ್ಯಾಂಡ್ ಇದೆ. ಆಪೋಸಿಟ್ ಇದು. ಈ ಬಾಕ್ಸ್ ಇದೆಯಲ್ಲ, ಇಲ್ಲಿಗೆ ಎಂಡ್. ಇದು ಮೈಸೂರು ರಿಂಗ್ ರೋಡಿಂದ ಒಂದು 26 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 26 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 6 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ಸೊ ಇದು ಪಕ್ಕದ ಲ್ಯಾಂಡ್ ಇದು. ಸೊ ಇದಕ್ಕೆ ಎಲ್ಲಿಗೆ ಎಂಡ್ ಆಗುತ್ತೆ ಇದು. ಸೊ ಇದಕ್ಕೆ 2 ಕಡೆ ರಸ್ತೆ ಇದೆ ಮತ್ತು ಒಂದು 120 ತೆಂಗಿನ ಮರ ಬರುತ್ತೆ. ಅಂದರೆ 2 ಸೇರಿ, ಫಲ ಕೊಡೋದು ಫಲ ಕೊಡದೇ ಇರೋ ಎಲ್ಲ ಸೇರಿ ಟೋಟಲ್ 120 ಸಿಗುತ್ತೆ. ಆ್ಯಂಡ್ 600 ಅರೇಕಾಯಿ ಇದೆ, ಅಡಿಕೆ ಇದೆ, 2 ಬೋರ್ವೆಲ್ ಇದೆ, ಸ್ವಲ್ಪ ಮಾವು ಕೂಡ ಇದೆ. ಕಂಪ್ಲೀಟು ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಮತ್ತು ಎದುರುಗಡೆ ಚಾನಲ್ ಇದೆ. Okay, thanks for watching.